ವಾರ್ 2 ಬಾಲಿವುಡ್ನ ಅತಿದೊಡ್ಡ ಆಕ್ಷನ್ ಫ್ರಾಂಚೈಸ್ಗಳಲ್ಲೊಂದು. ಮೊದಲ ಭಾಗವೇ ಬ್ಲಾಕ್ಬಸ್ಟರ್ ಆಗಿದ್ದರಿಂದ ಎಲ್ಲರಿಗೂ ಈ ಚಿತ್ರದ ಮೇಲೆ ಭಾರೀ ನಿರೀಕ್ಷೆ ಇತ್ತು. ಹೃತಿಕ್ ರೋಷನ್, ಎನ್ಟಿಆರ್, ಕಿಯಾರಾ ಅಡ್ವಾಣಿ ಎಂಬ ಸ್ಟಾರ್ ಕಾಸ್ಟ್. ಅಂತಾರಾಷ್ಟ್ರೀಯ ಮಟ್ಟದ ಆಕ್ಷನ್. ಕೇಳಿದಾಗಲೇ ಉತ್ಸಾಹ ಬರುತ್ತಿತ್ತು. ಆದರೆ ಸಿನಿಮಾ ನೋಡಿ ಬಂದಾಗ ನನ್ನ ಮನಸ್ಸಿನಲ್ಲಿ ಒಂದೇ ನಿರಾಶೆ. ನನಗೆ ಈ ಸಿನಿಮಾ ಇಷ್ಟ ಆಗಲಿಲ್ಲ. ಕತೆ ಬಗ್ಗೆ ಹೇಳೋಕೆ ಹೋದ್ರೆ ಈ ಬಾರಿ ಕಥೆಯನ್ನು ದೊಡ್ಡ ಮಟ್ಟದಲ್ಲಿ ಹಬ್ಬಿಸಿದ್ದಾರೆ. ಅಂತಾರಾಷ್ಟ್ರೀಯ ಗುಪ್ತಚರ ಕಾರ್ಯಾಚರಣೆಗಳು, ಭಯೋತ್ಪಾದನೆ ವಿರುದ್ಧ ಹೋರಾಟ ಮತ್ತು ಎರಡು ಬಲಿಷ್ಠ ಯೋಧರ ನಡುವೆ ನಡೆಯುವ ಘರ್ಷಣೆ. ಎನ್ಟಿಆರ್ ಮತ್ತು ಹೃತಿಕ್ ನಡುವಿನ ಟ್ರ್ಯಾಕ್ ಸಿನಿಮಾದ ಹೃದಯವಾಗಿರಬೇಕಾದ್ರೆ ಕತೆಯ ಹಾದಿ ನಿಧಾನವಾಗಿ ಸಾಗುತ್ತಾ ಗೊಂದಲ ಉಂಟುಮಾಡುತ್ತದೆ. ಹೆಚ್ಚು ತಿರುವು ಮರಿತಿರುವುಗಳನ್ನು ಹಾಕಿದರೂ ಅವು ಕತೆಯ ಒತ್ತಡವನ್ನು ಹೆಚ್ಚಿಸದೆ ಬದಲಿಗೆ ಪ್ರೇಕ್ಷಕರ ಸಹನೆಯನ್ನು ಪರೀಕ್ಷಿಸುತ್ತವೆ. ಸಿನಿಮಾಟೋಗ್ರಾಫಿ ಬಗ್ಗೆ ಮಾತನಾಡಬೇಕಾದರೆ ಹೌದು, ದೃಶ್ಯ ವೈಭವದಲ್ಲಿ ಸಿನಿಮಾ ಶ್ರೀಮಂತ. ವಿದೇಶಿ ಲೊಕೇಶನ್ಗಳು, ಏರಿಯಲ್ ಶಾಟ್ಸ್, ಹೈಸ್ಪೀಡ್ ಕಾರ್ ಚೇಸ್ ಇವೆಲ್ಲ ಕಣ್ಣು ಹಿಡಿಯುತ್ತವೆ. ಆದರೆ ಸಮಸ್ಯೆ ಏನೆಂದರೆ ಆ ದೃಶ್ಯ ವೈಭವವು ಕತೆಗೆ ಜೀವ ತುಂಬುವುದಿಲ್ಲ. ಕೆಲ ಆಕ್ಷನ್ ದೃಶ್ಯಗಳು ಸಂಪೂರ್ಣ ಸಿಜಿಐ ಮೇಲೆ ಅವಲಂಬಿತವಾಗಿದ್ದು ನೈಜತೆ ಕಡಿಮೆ. ಪರ್ಫಾರ್ಮೆನ್ಸ್ ಬಗ್ಗೆ ನೋಡಿದ್ರೆ ಹೃತಿಕ್ ರೋಷನ್ ತನ್ನ ಸ್ಟೈಲಿಶ್ ಲುಕ್ ಮತ್ತು ಆಕ್ಷನ್ ಸೀನ್ಗಳಲ್ಲಿ ತನ್ನದೇ ಆದ ಛಾಪು ಹಾಕಿದ್ದಾನೆ. ಆದರೆ ಪಾತ್ರಕ್ಕೆ ಬೇಕಾದ ಭಾವನಾತ್ಮಕ ಆಳ ಇಲ್ಲ. ಎನ್ಟಿಆರ್ ತನ್ನ ತೀವ್ರತೆ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಮೂಲಕ ಗಮನ ಸೆಳೆದಿದ್ರೂ ಅವನ ಪಾತ್ರಕ್ಕೆ ಬೇಕಾದಷ್ಟು ಬಲಿಷ್ಠ ಬರವಣಿಗೆ ಇಲ್ಲ. ಕಿಯಾರಾ ಅದ್ವಾನಿ ಪಾತ್ರ ಆಕರ್ಷಕವಾಗಿದ್ರೂ ಕಥೆಯಲ್ಲಿ ಅವಳ ಪ್ರಭಾವ ಕಡಿಮೆ. ಮ್ಯೂಸಿಕ್ ಮತ್ತು ಬಿಜಿಎಂ ಬಗ್ಗೆ ಹೇಳಬೇಕಾದ್ರೆ ಇಂತಹ ಹೈ ವೋಲ್ಟೇಜ್ ಆಕ್ಷನ್ ಚಿತ್ರಕ್ಕೆ ಬೇಕಾದ ಎನರ್ಜಿ ಇಲ್ಲ. ಕೆಲ ಹಾಡುಗಳು ಕತೆಯ ವೇಗವನ್ನು ಕಡಿಮೆ ಮಾಡುತ್ತವೆ ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳಿಗೆ ಬೇಕಾದ ಹುರುಪು ತರಲಿಲ್ಲ. ನೆಗೆಟಿವ್ಸ್: ಉದ್ದವಾದ ರನ್ ಟೈಮ್, ಗೊಂದಲದಿಂದ ಕೂಡಿದ ಕಥೆ, ಪಾತ್ರಗಳಿಗೆ ಆಳವಿಲ್ಲ, ಅನಗತ್ಯ ಸಬ್‌ಪ್ಲಾಟ್ಗಳು, ಸಿಜಿಐ ಮೇಲೆ ಹೆಚ್ಚು ಅವಲಂಬನೆ, ಸಂಗೀತದಲ್ಲಿ ನಿರಾಶೆ, ಮೊದಲ ಭಾಗದ ತೀವ್ರತೆ ಮತ್ತು ಹಿಡಿತವಿಲ್ಲ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಬೇರೆ ಇರಬಹುದು. ನೀವು ನೋಡಿದ್ರೆ ನಿಮ್ಗೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಸಿನಿಮಾ ರಿವ್ಯೂ ಮತ್ತು ವಿಶ್ಲೇಷಣೆಗಾಗಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ಬಾರಿ ಕುಲಿ ಚಿತ್ರದ ರಿವ್ಯೂ ಜೊತೆ ನಾನು ತಕ್ಷಣ ಹಿಂದಿರುಗುತ್ತೇನೆ.